ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಇಷ್ಟು ದಿನ ತಮಿಳುನಾಡು ಎಲೆಕ್ಷನ್ ಅಖಾಡದಲ್ಲಿ ವಿಜಯ್ ಮ್ಯಾಟ್ರು ಸುದ್ದಿ ಆಗ್ತಾ ಇತ್ತು. ಆದರೆ ಈಗ ವಿಜಯೇ ಮ್ಯಾಟ್ರು ಅನ್ನೋ ರೀತಿ ದಿಕ್ಕು ಬದಲಾಗಿದೆ. ಈ ಹೊತ್ತಲ್ಲಿ ವಿಜಯ್ ಹೆಸರಿನ ಜೊತೆಗೆ ತಳುಕು ಹಾಕಿಕೊಂಡಿರೋ ನಟಿ ತ್ರಿಷಾ ತಮ್ಮ ಕಡೆಯಿಂದಲೂ ಒಂದಷ್ಟು ಸಂಚಲನವನ್ನ ಸೃಷ್ಟಿಸೋ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿ ಚಾಣಕ್ಯ ಗೃಹ ಸಚಿವ ಅಮಿತ್ ಶಾರನ್ನ ತ್ರಿಷಾ ಭೇಟಿಯಾಗಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಸಿನಿಮಾಗೂ ಅಮಿತ್ ಶಾಗೂ ಯಾವುದೇ ರೀತಿಯ ಸಂಬಂಧವೂ ಇಲ್ಲ ಅನ್ನೋ ಹೊತ್ತಲ್ಲಿ ತ್ರಿಷಾ ಭೇಟಿ ಆಗ್ತಾರೆ ಅಂದ್ರೆ ಇದು ಪಕ್ಕಾ ರಾಜಕೀಯದ ವಿಚಾರವೇ ಅನ್ನೋದು ಕನ್ಫರ್ಮ್ ಆಗುತ್ತೆ. ಭೇಟಿ ವಿಚಾರ ರೂಮರ್ ರೀತಿಯಲ್ಲೇ ಇದ್ರೂ ಆ ಭೇಟಿಯಲ್ಲಿ ಏನೇನೆಲ್ಲ ಆಗಿದೆ ಅನ್ನೋ ಚರ್ಚೆ ನಡೀತಾ ಇರೋದು ವಾಸ್ತವಕ್ಕೆ ಹತ್ತಿರವಾಗ್ತಾ ಇದೆ. ಇದೆಲ್ಲವೂ ವಿಜಯ್ ಗೇಮ್ ಪ್ಲಾನ ಅನ್ನೋ ರೀತಿಯ ವರದಿಗಳು ಕೂಡ ಬರ್ತಾ ಇದೆ. ಇದರ ಡೀಟೇಲ್ಸ್ ಅನ್ನ ಕೊಡ್ತೀನಿ. ಅಷ್ಟರಲ್ಲಿ ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಜಯ್ ಸಂಗೀತ ಜೀವನದಲ್ಲಿ ತ್ರಿಷಾ ಎಂಟ್ರಿ ಕೊಟ್ಟು ಈಗ ಡಿವೋರ್ಸ್ಗೆ ಹೋಗಿದೆ ಅನ್ನೋ ಸುದ್ದಿ ಜೀವಂತವಾಗಿರೋ ಹೊತ್ತಲ್ಲೇ ಎಲ್ಲರ ಫೋಕಸ್ ಅನ್ನ ಇನ್ನೊಂದು ಕಡೆ ತಿರುಗಿಸೋ ಕೆಲಸ ತ್ರಿಷಾ ಕಡೆಯಿಂದ ಆಗ್ತಾ ಇದೆ. ಕಳೆದ ಒಂದು ವಾರದಿಂದ ಟಿವಿಕೆ ಹಾಗೂ ಎನ್ಡಿಎ ಮೈತ್ರಿ ಬಗ್ಗೆ ಚರ್ಚೆ ನಡೀತಾ ಇದ್ರು. ಎರಡೂ ಕಡೆಯಿಂದ ಈ ಮೈತ್ರಿ ಸಾಧ್ಯವೇ ಇಲ್ಲ ಅನ್ನೋ ಹೇಳಿಕೆಯೇ ಬರ್ತಾ ಇರೋದು. ಆದರೂ ಕೂಡ ಮೈತ್ರಿಗೆ ಪೂರಕವಾದ ಬೆಳವಣಿಗೆಗಳು ನಡೀತಾ ಇರೋದು ಇನ್ನೂ ಇದಕ್ಕೆ ಫುಲ್ ಸ್ಟಾಪ್ ಬಿದ್ದಿಲ್ಲ, ಏನೋ ಆಗ್ತಾ ಇದೆ ಅನ್ನೋ ರೀತಿಯ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ತ್ರಿಷಾ ವಿಚಾರದಲ್ಲಿ ಈಗ ಬರ್ತಾ ಇರೋ ಮಾಹಿತಿಗಳು ಎನ್ಡಿಎ ಜೊತೆ ಟಿವಿಕೆ ಸೇರ್ಪಡೆ ವಿಚಾರವಾಗಿ ಅಮಿತ್ ಶಾರನ್ನ ಭೇಟಿಯಾಗಿದ್ದಾರೆ. ವಿಜಯ್ ನೇರವಾಗಿ ಅಖಾಡಕ್ಕೆ ಇಳಿಯದೆ ಆಪ್ತ ವಲಯದವರನ್ನ ಮುಂದೆ ಬಿಟ್ಟು ಆಟ ಆಡ್ತಾ ಇದ್ದಾರೆ. ಇತ್ತೀಚೆಗೆ ಬಂದ ಸಮೀಕ್ಷೆಗಳಲ್ಲಿ ಎನ್ಡಿಎ ಟಾಪರ್ ಆಗ್ಬೋದು, ವಿಜಯ್ ಪಕ್ಷಕ್ಕೆ 12% ವೋಟ್ ಶೇರ್ ಸಿಗ್ಬೋದು ಅನ್ನೋ ರೀತಿ ಇತ್ತು. ಹೀಗಿರುವಾಗ ಮೈತ್ರಿ ಮಾಡ್ಕೊಳ್ಳೋದೇ ಬೆಟರ್ ಆಪ್ಷನ್ ಆಗಿರೋದ್ರಿಂದ ಅದಕ್ಕೆ ಬ್ಲೂ ಪ್ರಿಂಟ್ ಹಾಕೋ ಕೆಲಸ ಬ್ಯಾಕ್ ಎಂಡ್ ನಲ್ಲಿ ನಡೀತಾ ಇದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ಆದ್ರೆ ಈ ಮಧ್ಯೆ ಪಾಲಿಟಿಕ್ಸ್ ನಲ್ಲಿ ಬಹಳ ಇಂಟ್ರೆಸ್ಟ್ ಹೊಂದಿರೋ ತ್ರಿಷಾ ಬಿಜೆಪಿಗೆ ಸೇರ್ತಾ ಇದ್ದಾರಾ, ಇದೇ ಕಾರಣಕ್ಕೆ ಅಮಿತ್ ಶಾ ಬಳಿ ಹೋದ್ರ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಅರೆ ಇದು ಹೇಗೆ ಸಾಧ್ಯ? ವಿಜಯ್ ಒಂದು ಪಕ್ಷವನ್ನೇ ಕಟ್ಟಿರುವಾಗ ತ್ರಿಷಾ ಯಾಕೆ ಬಿಜೆಪಿಗೆ ಹೋಗ್ತಾರೆ ಅನ್ನೋ ಪ್ರಶ್ನೆ ಮೂಡಬಹುದು. ಆದ್ರೆ ಯಾಕೆ ಹೋಗೋದಕ್ಕಾಗಲ್ಲ ಅನ್ನೋದು ಅಸಲಿ ಪ್ರಶ್ನೆ. ಯಾಕಂದ್ರೆ ವಿಜಯ್ ತ್ರಿಷಾ ಮಧ್ಯೆ ಸಂಬಂಧ ಇದೆ ಅನ್ನೋದನ್ನ ವಿಜಯ್ ಎಲ್ಲೂ ಹೇಳಿಲ್ಲ. ಟಿವಿಕೆಗೂ ನನಗೂ ಸಂಬಂಧ ಇದೆ ಅನ್ನೋದನ್ನ ತ್ರಿಷಾನೂ ಎಲ್ಲೂ ಹೇಳಿಲ್ಲ. ಯಾರೊಬ್ಬರು ಯಾವುದನ್ನು ಅಧಿಕೃತವಾಗಿ ಹೇಳಿಲ್ಲ ಅಂದಮೇಲೆ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದು ಅಷ್ಟೇ ಸತ್ಯ. ಒಂದು ವೇಳೆ ಇದೆಲ್ಲವೂ ವಿಜಯ್ ಗೇಮ್ ಪ್ಲಾನ್ ಇರ್ಬೋದಾ ಅನ್ನೋ ಆಂಗಲ್ ನಲ್ಲಿ ಯೋಚಿಸಿದ್ರೆ ಮೊದಲಿಗೆ ತ್ರಿಷಾರನ್ನ ಬಿಜೆಪಿ ಅಂಗಳಕ್ಕೆ ಬಿಡೋ ಮೂಲಕ ಸಿಗ್ನಲ್ ಕೊಟ್ಟು ನಂತರ ಹಂತ ಹಂತವಾಗಿ ಮೈತ್ರಿಯನ್ನ ಕನ್ಫರ್ಮ್ ಮಾಡೋ ಉದ್ದೇಶ ಇರ್ಬೋದಾ ಅಂತಲೂ ಅನ್ನಿಸಿಕೊಳ್ತಾ ಇದೆ. ಅಂದ್ಹಾಗೆ ಇದು ಸೇಮ್ ಟು ಸೇಮ್ ಪವನ್ ಕಲ್ಯಾಣ್ ಸ್ಟ್ರಾಟಜಿ ಅನ್ನೋ ರೀತಿ ವ್ಯಾಖ್ಯಾನ ಆಗ್ತಾ ಇದೆ. ಆಂಧ್ರದಲ್ಲಿ ಎನ್ಡಿಎ ಸರ್ಕಾರ ರಚನೆ ಆಗೋದಕ್ಕೆ ಪ್ರಮುಖ ಕಾರಣ ಆಗಿದೆ ಪವನ್ ಕಲ್ಯಾಣ್. ಮುರಿದು ಬಿದ್ದಿದ್ದ ಟಿಡಿಪಿ ಹಾಗೂ ಬಿಜೆಪಿ ಮೈತ್ರಿಯನ್ನ ಮತ್ತೆ ಜೋಡಿಸಿ ಅವರಿಗೂ ಲಾಭ ಮಾಡಿಕೊಟ್ರು, ತಾವು ಲಾಭವನ್ನ ಮಾಡಿಕೊಂಡ್ರು. ಈಗ ತ್ರಿಷಾ ಪವನ್ ಕಲ್ಯಾಣ್ ಪಾತ್ರವನ್ನ ಮಾಡ್ತಾ ಇದ್ದಾರಾ ಅನ್ನೋ ಚರ್ಚೆ ಇದೆ. ಆದ್ರೆ ಅದ್ ಹೇಗೆ ಈ ರೀತಿ ಕಂಪೇರ್ ಮಾಡೋದಕ್ಕಾಗುತ್ತೆ? ಪವನ್ಗೆ ರಾಜಕೀಯ ಅನುಭವ ಇತ್ತು, ಒಂದು ಪಕ್ಷ ಇತ್ತು, ಆದ್ರಿಂದ ಮೀಡಿಯೇಟರ್ ಆದ್ರು. ತ್ರಿಷಾ ರಾಜಕೀಯದಲ್ಲಿ ಇನ್ನೂ ಯಾವುದೇ ಇಂಪ್ಯಾಕ್ಟ್ ಮಾಡಿಲ್ವಲ್ಲ, ಇದೆಲ್ಲ ಹೇಗೆ ಅಂತ ಕೇಳಿದ್ರೆ ಆಂಧ್ರ ಮತದಾರರಿಗೂ ತಮಿಳುನಾಡು ಮತದಾರರಿಗೂ ಇರೋ ವ್ಯತ್ಯಾಸವೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಹೊತ್ತಲ್ಲಿ ತ್ರಿಷಾರನ್ನ ಮಾಜಿ ಸಿಎಂ ಜಯಲಲಿತಾಗೂ ಕೂಡ ಕಂಪೇರ್ ಮಾಡೋ ಕೆಲಸವೂ ಆಗ್ತಾ ಇದೆ. ಯಾವುದೋ ಒಂದು ಹಳೆ ಇಂಟರ್ವ್ಯೂನಲ್ಲಿ ತ್ರಿಷಾ ನನಗೆ ಸಿಎಂ ಆಗಬೇಕು ಅಂತ ಆಸೆ ಇದೆ ಅನ್ನೋದನ್ನ ಹೇಳಿದ್ರು. ಅದು ಈಗ ಸಡನ್ ಆಗಿ ವೈರಲ್ ಆಗ್ತಾ ಇದೆ. ಒಂದು ಕಡೆ ವಿಜಯ್ ನಾನು MGR ತರ ಸಿಎಂ ಆಗ್ತೀನಿ ಅನ್ನೋ ಹೊತ್ತಲ್ಲಿ ತ್ರಿಷಾ ಕೂಡ ನ್ಯಾಷನಲ್ ಲೆವೆಲ್ ಪೊಲಿಟಿಕಲ್ ಆಪರೇಷನ್ಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂದ್ರೆ ಕನ್ಫರ್ಮ್ ಮುಂದಿನ ಗುರಿ ಇದೇ ಇರ್ಬೋದಾ ಅನ್ನೋ ರೀತಿಯ ಟಾಕ್ಗಳು ಕೂಡ ನಡೀತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.